ಮೀಟಿಂಗ್ ಏನಿಲ್ಲ, ನಾವು ಆ ಜಾಗನ ನಮಗೆ ಮೆಟ್ರೋಗೆ ಬೇಕೇ ಬೇಕು, ಮೆಟ್ರೋಗೂ ಬೇಕು, ಟನಲ್ಗೂ ಬೇಕು. ಅದಕ್ಕೆ ಡಿಸೈನ್ ಅವ್ರಿಗೆಲ್ಲ ಹೇಳಿದ್ದೀವಿ, ಎಷ್ಟು ನಮಗೆ ಬೇಕಾಗ್ತದೆ, ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅಂತ. ಸೊ ಇಬ್ಬರು ಸೇರಿ, ನಮ್ಮ ಟನಲ್ ಅವರು ಮೆಟ್ರೋ ಇಬ್ಬರು ಸೇರಿ ಒಟ್ಟು ಅವ್ರ ಹತ್ರ ಕೂತ್ಕೊಂಡು ಪ್ಲ್ಯಾನ್ ಹಾಕಿ ಅಂತ ಹೇಳಿದ್ದೀವಿ. ಸೊ ಎಷ್ಟು ಬೇಕು ಅದನ್ನು ನಾವು ತೊಗೊಳ್ತೀವಿ. ಅವ್ರಿಗೆ ಹೇಳಿದ್ದೀವಿ, ಇದು ಪಬ್ಲಿಕ್, ಇದು ಕಾಂಪೋಸಿಷನ್ ಯಾವ್ದಾರ ರೀತಿಲಿ ಆಗ್ಬೋದು. ನಿಮಗೆ ಕಾಂಪೋಸಿಷನ್ ಬೇಕಾದ್ರೆ TDR ತೊಗೊಳ್ಳಿ, ಇಲ್ಲ ಅಂತಂದರೆ FIR ಕೊಡ್ತೀವಿ, ಇಲ್ಲಾಂದರೆ ದುಡ್ಡು ಕೊಡ್ತೀವಿ, ಏನು ಬೇಕಾದ್ರೂ ಸರ್ಕಾರದ ನಾರ್ಮ್ಸ್ ಇದೆ, ಆ ಪ್ರಕಾರ ನಾವು ಕೊಡ್ತೀವಿ. ಬಟ್ ಬಿಟ್ಕೊಡೋಕ್ಕಂತೂ ಆಗಲ್ಲ. ಸ್ವಲ್ಪ ಏರಿಯಾ ನಮಗೇನು ಬೇಕೋ ಅದು ಕೊಡಲೇಬೇಕು ನೀವು ಅಂತ ಹೇಳಿದ್ದೀವಿ. ಸರ್, ಒಳ ಮೀಸಲಾತಿ ಜಾರಿಗೆ ಚರ್ಚೆ ಆಗ್ತದೆ ಮತ್ತು ಇವತ್ತು CM ಕೂಡ ಅದು ನಮ್ಮ ಕ್ಯಾಬಿನೆಟ್ ತೀರ್ಮಾನ. ನಾವು ಅವ್ರಿಗೆ ಅವಕಾಶ ಕೊಡಬೇಕು ಅನ್ನೋದು ತೀರ್ಮಾನ. ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ. ಅದಕ್ಕೆ ನಮ್ಮ ರೆವಿನ್ಯೂ ಇವರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರು ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇವತ್ತು ಚೀಫ್ ಮಿನಿಸ್ಟ್ರು ಕೂಡ ರಾಜ್ಯದ ಜನತೆಗೆ ಎಲ್ಲ ತಿಳಿಸ್ತಾರೆ. ಸೊ ನಾವು ಯಾರು ಗೊಂದಲ ಆಗದ ರೀತಿಯಲ್ಲಿ ಅವರವರ ಜಾತಿ ಏನೇನಿದೆ ಅವರು ಸ್ಪಷ್ಟಪಡಿಸ್ಕೊಂಡು ಅವರವ್ರ ಅನುಕೂಲ ಪಡ್ಕೊಳ್ಳಿ ಅಂಥೇಳಿ ನಾವು ಅವ್ರಿಗೆ ಮುಕ್ತ ಅವಕಾಶ ಕೊಡ್ತಾಯಿದ್ದೀವಿ. ಮೀಸಲಾತಿ ಬಗ್ಗೆ ಒಂದಷ್ಟು ಗೊಂದಲಗಳಿದೆ. ನೋಡಪ್ಪ, ಯಾವ ಗೊಂದಲ ನೀವು ಗೊಂದಲ ಮಾಡ್ತಾಯಿದ್ದೀರಾ? ಸುಪ್ರೀಂ ಕೋರ್ಟ್ ಒಂದು ತೀರ್ಮಾನಕ್ಕೆ ಬಂದಿದೆ. ನಮ್ಮ ಪಕ್ಷ ನಮ್ಮ ಇದರಲ್ಲಿ ಮ್ಯಾನಿಫೆಸ್ಟೋಲ್ಲಿ ಕೂಡ ನಾವು ಹೇಳಿದ್ದೀವಿ. ಚಿತ್ರದುರ್ಗದಲ್ಲೂ ಕೂಡ ಪಕ್ಷದಿಂದ ನಾವು ಒಪ್ಕೊಂಡಿದ್ದೀವಿ. ಸೊ ಅವ್ರವ್ರ ಇಂಟರ್ನಲ್ ಏನಿದೆ, ಕೆಲವ್ರಿಗೆ ಇದಿತ್ತು, ನಮ್ಮ ಜನ ಹೇಳ್ಕೊಂಡಿಲ್ಲ, ನಾವು ಜಾಸ್ತಿ ಇದ್ದೋ, ನಾವು ಕಡಿಮೆ ಇದ್ದೋ ಅಂತ ಇತ್ತು. ಆ ದೃಷ್ಟಿಯಿಂದ ಅವ್ರಿಗೆ ಒಂದು ಮುಕ್ತ ಅವಕಾಶ ಮಾಡಿಕೊಂಡಿದ್ದೆ. ಕೆಲವು ನಗರದಲ್ಲಿರೋರು ಐಡೆಂಟಿಫೈ ಮಾಡ್ಕೊಳ್ಳೋದಿಲ್ಲ, ನಾನು ಈ ಜಾತಿಯವನು, ನಾನು ಈ ವರ್ಗದವನು ಅನ್ನೋದು ಮಾಡೋದಿಲ್ಲ. ಹಳ್ಳಿಲಿ ಮಾಡ್ಕೊಳ್ತಾರೆ. ಸೊ ಒಟ್ಟಾರೆ ಆ ಜನಸಂಖ್ಯೆ ಬರಲಿ ಅಂತೇಳಿ ಒಂದು ಮುಕ್ತ ಅವಕಾಶ ಕೊಡ್ತಾ ಇದ್ದೀವಿ. That is why I was just discussing with the concerned departments on the private property. We have conveyed to them that we will give them compensation in any way, either in the form of TDR or in the form of this FIR or the compensation, whatever the government has, the norms are there. But we have said that we can't take away the project. The project has to be implemented. It is the entry point of Bangalore. So we want to keep uplift the entire area, keep a good atmosphere there. That is what we are taking. Where to where, sir? If you could just define that. I can't disclose all those things now. We have asked them to make a detailed plan combining metro and the tunnel and the transportation. Even there is a transportation hub also. All has to be mixed together. Some people may come in a bus, they may take a metro, then some may go to a flight. All these things are there. So that is an important junction. I am trying to sort out that issue. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.